ಇಂಥ ಪ್ರತಿಭಾವಂತ ಮಕ್ಕಳಿದ್ದಾಗ ಇದರಲ್ಲಿ ಒಂದು ಮಗುನೂ ಸಹಿತ ಇವತ್ತು ದೊಡ್ಡ ಟೆಕ್ನಿಷಿಯನ್ ಆಗಿ ದೊಡ್ಡ ವಿಜ್ಞಾನಿ ಆಗಿ ನೋಬೆಲ್ ಬಹುಮಾನ ಪಡೆಯುವಂಥದ್ದು ಫಿಸಿಕ್ಸಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಮತ್ತು ಇನ್ನೂರು ಸಬ್ಜೆಕ್ಟ್ಗಳಾಗಿರ್ಬೋದು. ಯಾಕೆ ತೊಗೊಳ್ತಾ ಇಲ್ಲ ಅನ್ನೋದಕ್ಕೆ ಉತ್ತರವನ್ನು ನಾವು ತೊಗೊಳ್ಬೇಕಾಗಿದೆ. ಕಾರಣ ಏನಪ್ಪ ಅಂದ್ರೆ ಹೈಯರ್ ಎಜುಕೇಷನ್ ಆದಮೇಲೆ ಅಂದ್ರೆ PUC ಆದಮೇಲೆ PUC ಚಲೋ ರಿಸಲ್ಟ್ ಅದು ಇಲ್ಲ ಅಂತಲ್ಲ, ಆದ್ರೆ ಉನ್ನತ ಶಿಕ್ಷಣಕ್ಕೆ ಇಲ್ಲಿ ಯಾವುದೇ ರೀತಿ ಸಹಾಯ ಸಹಕಾರ ಇಲ್ಲ. ಗೌರ್ಮೆಂಟ್ ಸಹಿತ ಕೆಲವು ರಿಲ್ಯಾಕ್ಸೇಷನ್ ಕೊಡುತ್ತೆ, ಅದರ ಫೀಸ್ ತುಂಬುವಂಥ ಶಕ್ತಿ ಎಷ್ಟು 100 ತೊಗೊಳ್ಳೋಂಥ ಮಕ್ಕಳಿಗೆ ಅದು ಅವ್ರ ತಂದೆ ತಾಯಿಗೆ ಸಾಧ್ಯ ಆಗ್ತಾ ಇಲ್ಲ. ಅವ್ರು ಯಾರು ಪ್ರೊಫೆಷನಲ್ ಕೋರ್ಸ್ ಇಲ್ಲ. ನಮ್ಮ ದೇಶ ಏನಾಗ್ಬಿಟ್ಟಿದೆಪ್ಪ ಅಂದ್ರೆ 99 ಔಟ್ ಮಾಡೋದು, ಪ್ರೊಫೆಷನಲ್ ಕೋರ್ಸ್ ಹೋಗೋದು, ಅಲ್ಲಿ ಖರ್ಚು ಮಾಡ್ಕೊಳ್ಳೋದು ಲಕ್ಷ ಗಟ್ಟಲೆ. ಆನಂತರ ಪ್ರೈವೇಟ್ದಾಗ ಎಲ್ಲೋ ತುಡುಕ್ತಾ ಹೋಗೋದಿಲ್ಲ, ಅದು ವಿದೇಶಕ್ಕೆ ಬ್ರೈನ್ ಡ್ರೈನ್ ಅಂತೀವಿ ನಾವು, ಅಲ್ಲಿ ಹೋಗಿಬಿಡೋದು. ಇದು ನೋಡೋದು. ಇದಕ್ಕೆಲ್ಲ ಪರಿಹಾರ ಹುಡುಕಿದ್ರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ನಾವು ಇವತ್ತು ಹೆಮ್ಮೆ ಪಡ್ತಾ ಇದ್ವಿ ಎದ್ದಾರಲ್ಪ ನಮ್ಮ ಪ್ರತಿಭಾವಂತ ಮಕ್ಕಳು ಅಂತ. ಆದ್ರೆ ಮುಂದೆ ಅವರು ಹೈಯರ್ ಎಜುಕೇಷನ್ಗೆ ಆ ಪ್ರಮಾಣದ ಒಂದು ಸಂಶೋಧನೆ ಮತ್ತು ಇನ್ನುಳಿದ ವಿಷಯಕ್ಕೆ ನಮ್ಮಲ್ಲಿ ಹೆಲ್ಪ್ ಇಲ್ಲ. ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಅಲ್ಲ ಇಲ್ಲೇ ಅಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಹೋಗ್ಬೇಕು. ಭಾಳಷ್ಟು ತಂದೆ ತಾಯಿಗಳಿಗೆ ಸಾಧ್ಯ ಇಲ್ಲ. ಮತ್ತು ಅದರೊಳಗೆ ಬ್ಯಾಂಕ್ಗಳು ಸಾಲ ಕೊಡ್ತದೆ ಮಾಡ್ತದೆ ಹೇಳ್ತೀವಿ. ಎಷ್ಟು ಕೊಡ್ತಾರೆ? ಫೀ ಕೊಡ್ತಾರೆ ಅವರು, ಡೊನೇಷನ್ಗಿಲ್ಲ. ಇಲ್ಲಿ ಡೊನೇಷನ್ ಹಾವಳಿದೆ ಪ್ರೈವೇಟ್ದಲ್ಲಿ, ಅದನ್ನು ತಡೆದಂಗೆ. ಅದಕ್ಕೆಲ್ಲ ಪರಿಹಾರಗಳೇನು? ಯಾಕೆ ಇದನ್ನೆಲ್ಲ ಜವಾಬ್ದಾರಿ ಹೊತ್ತೆ ಸರ್ಕಾರ ಮಾಡಬಾರ್ದು ಅಂತ? ಪ್ರತಿಭಾವಂತರಿಗೆಲ್ಲ ಅವಕಾಶ ಸಿಗ್ತದೆ ಇಂಡಿಯಾದಲ್ಲೇ. ಈ ದೇಶ ಚೈನಾ ಹಿಂದಾಗ್ತದೆ ರೀ. ಇವತ್ತು ಚೈನಾ ಅಂತ ದೇಶ ಅಮೇರಿಕಾಗೆ ಟಕ್ಕರ್ ಕೊಡ್ತಾ ಇದೆ. ಸುಳ್ಳಲ್ಲದ ವಿಷಯ.